ಕೈ 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 ಜಲ್ಪಿದಲೆ ಜೈ ಬಂಡಿ ಜೈ ಕೊಡೋರ ಹಾಗೆ ನಮಸ್ಕಾರ ಪೂರ್ವಕ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಕೋರ್ತಾ ಇವತ್ತಿನ ದಿನ ಅನೇಕ ಸಂಭ್ರಮಗಳ ಸಂಗಮ ಅಂತ ಹೇಳ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಶ್ರೀಕೃಷ್ಣನ ಮಂಡಲೋತ್ಸವದ ಸಂಭ್ರಮ, ಅದೇ ರೀತಿ ಶ್ರೀಕೃಷ್ಣನ ಬಗೆ ಬಗೆಯ ಅಲಂಕಾರಗಳಿಂದ ಆರಾಧಿಸ್ತಾ ಇರುವಂತಹ, ಬಗೆ ಬಗೆಯ ಹೆಸರುಗಳನ್ನು ನೀಡಿ ಆನಂದಿಸ್ತಾ ಇರುವಂತಹ ಪರ್ಯಾಯ ಶ್ರೀಪಾದ ದ್ವಯರ ಒಂದು ವೈಭವ ಇವತ್ತು. ಯಾಕೆ ಅಂತ ಹೇಳಿದರೆ ಪೂಜ್ಯ ಕಿರಿಯ ಶ್ರೀಪಾದರ 37ನೆಯ ಜನ್ಮನಕ್ಷತ್ರ ಸಂಭ್ರಮ. ತನ್ನ ಶಿಷ್ಯನಿಗೆ ಜನ್ಮ ನಕ್ಷತ್ರಕ್ಕೆ ಅಲಂಕಾರ ಮಾಡಿ ಅವರು ವೈಭವವನ್ನು ಮಾಡ್ತಾ ಇದ್ದಾರೆ. ಒಳ್ಳೆಯ ಪ್ರಸಿದ್ಧಿ ಧಾರ್ಮಿಕವಾಗಿ ಬರ್ತಾ ಇದೆ ಎನ್ನುವುದನ್ನು ಮನಸಾರೆ ಗಮನಿಸಿದ ಪರ್ಯಾಯ ಶ್ರೀಪಾದರು ತನ್ನ ಶಿಷ್ಯನ ಕೀರ್ತಿಯನ್ನು ಕಂಡು ಸಂತಸ ಪಡುವಂಥ ಒಂದು ಸಂಭ್ರಮವನ್ನು ಮುತ್ತಿನ ಕವಚ, ಮುತ್ತಿನ ಕಿರೀಟವನ್ನು ಸಮರ್ಪಣೆ ಮಾಡುವುದರ ಮೂಲಕ ಕೃಷ್ಣನಿಗೆ ಶಿಷ್ಯನ ಮೂಲಕ ಸಮರ್ಪಣೆ ಮಾಡಿಸುವುದರ ಮೂಲಕ ತನ್ನ ಹಿರಿತನವನ್ನು ಮೆರೆದಿದ್ದಾರೆ ಅಂತೇಳಿ ಈ ಸಂದರ್ಭದಲ್ಲಿ ಇದನ್ನು ಕೂಡ ನಾನು ಗುರುತಿಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಜನ್ಮ ನಕ್ಷತ್ರಕ್ಕೆ ಶ್ರೀಪಾದರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಮಾಡಬೇಕಾ ಏನು ಅಂತ ಹೇಳಿದರೆ, ಅದನ್ನು ಕೂಡ ಅತ್ಯಂತ ಧಾರ್ಮಿಕವಾಗಿ ಮಾಡಬೇಕು ಅನ್ನುವ ಚಿಂತನೆಯಲ್ಲಿ ಮಂತ್ರಾಲಯದಿಂದ ರಾಘವೇಂದ್ರ ಗುರು ಸಾರ್ವಭೌಮರ ಪ್ರಸಾದ ಬಂದಿದೆ. ಅದನ್ನು ಪರ್ಯಾಯ ಶ್ರೀಪಾದ ದ್ವಯರು ಸ್ವೀಕರಿಸಿ ಕಿರಿಯ ಶ್ರೀಪಾದರಿಗೆ ಅನುಗ್ರಹಿಸಬೇಕು ಅಂತೇಳಿ ಮತ್ತೆ ಕೋರ್ತಾ ಇದ್ದೇನೆ. ಅದೇ ರೀತಿ 2 ಸನ್ಮಾನ ಕಾರ್ಯಕ್ರಮ ಇದೆ. ರಾಮವಿಠಲಾಚಾರ್ಯರು ರಾಮಾಯಣದಲ್ಲಿ ಗೀತಾಚಿಂತನೆಯ ಕಾರ್ಯಕ್ರಮ ಅದಲ್ಲಿ ಉಪನ್ಯಾಸವನ್ನು ಮಾಡ್ತಾ ಇದ್ದಾರೆ. ಅವರು 4 ದಿನ ಇರಬೇಕಾಗಿತ್ತು, ಆರೋಗ್ಯದ ಅನಾನುಕೂಲದಿಂದ ಇವತ್ತೇ ತೆರಳುವ ಕಾರಣದಿಂದ ಇವತ್ತೇ ಅವರ ಪ್ರವಚನ ಮಂಗಳ ಕಾರ್ಯಕ್ರಮ ಕೂಡ ನಡೀತಾ ಇದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೇನೆ. ರಾಮವಿಠಲಾಚಾರ್ಯರು ಪರ್ಯಾಯ ಶ್ರೀಪಾದರ ಎಲ್ಲ ವಿಚಾರಗಳನ್ನು ಅತ್ಯಂತ ಪ್ರಸಿದ್ಧಿಪಡಿಸಿದವರು. ಒಂದು ಕಾಲದಲ್ಲಿ ಪೇಜಾವರ ಶ್ರೀಪಾದರ ಪರ್ಯಾಯ ಕಾಲದಲ್ಲಿ ಪರ್ಯಾಯ ಶ್ರೀಪಾದರಿಗೆ, ಪುತ್ತಿಗೆ ಶ್ರೀಪಾದರಿಗೆ ಸನ್ಮಾನ ಕಾರ್ಯಕ್ರಮ ಇತ್ತು. ಆ ಸಂದರ್ಭದಲ್ಲಿ ಅವರೊಂದು ಸಂದರ್ಭವನ್ನು ಹೇಳಿದರು. ವಿದೇಶದಲ್ಲಿ ವಿಮಾನವನ್ನು ತೆರಳುವಾಗ ಎಲ್ಲ ಒಂದು ತೊಂದರೆಗೊಳಗಾದಾಗ ಎಲ್ಲರೂ ಬಂದು, ನೀವು ಹಿಂದೂ ಧರ್ಮೀಯರು, ನಿಮ್ಮ ದೇವರನ್ನು ಪ್ರಾರ್ಥಿಸಿಕೊಳ್ಳಿ, ಆಗ ಒಳ್ಳೆಯದಾಗ್ತದೆ ಅನ್ನುವಂಥ ನಂಬಿಕೆಯನ್ನು ಅವರು ವ್ಯಕ್ತಪಡಿಸಿದ್ದನ್ನು ರಾಮವಿಠಲಾಚಾರ್ಯರು ಉಪನ್ಯಾಸದಲ್ಲಿ ಬೆಂಗಳೂರಿನಲ್ಲಿ ತಿಳಿಸಿದ್ದು ಅದು ಭಾಳ ಪ್ರಸಿದ್ಧಿಯನ್ನು ಪಡೆದಿತ್ತು. ಈ ಸಂದರ್ಭದಲ್ಲಿ ಅದು ನೆನಪಾಗ್ತಾ ಇದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಅದೇ ರೀತಿ ಸಂಕರ್ಷಣ ಪ್ರಖಂಡದ ರಮಣಾಚಾರ್ಯರು ಸೋಲಾಪುರದಲ್ಲಿ ಗೀತಾ ಪ್ರಚಾರಕ್ಕೆ ತೆರಳಿದಾಗ ಮಹಿಳೆಯೊಬ್ಬರು 3000 ಭಗವದ್ಗೀತೆಯ ಕೋಟಿಗೀತಾ ಲೇಖನ ಯಜ್ಞ ದೀಕ್ಷೆಯನ್ನು ಮಾಡುವುದರ ಮೂಲಕ ಶ್ರೀಪಾದರ ಗೀತೆಯ ಕೃಷ್ಣನ ಸೇವೆಯನ್ನು ಮಾಡಿದ್ದಾರೆ. ಅವರಿಗೂ ಕೂಡ ಸನ್ಮಾನ ಕಾರ್ಯಕ್ರಮ ಇದೆ. ಈ ಎಲ್ಲ ಕಾರ್ಯಕ್ರಮಗಳನ್ನು ಉದ್ದೇಶಿಸಿ ಪರ್ಯಾಯ ಶ್ರೀಪಾದರ ಅನುಗ್ರಹದ ಮೂಲಕ ಹರಿಸಬೇಕಾಗಿ ಕೇಳಿಕೊಳ್ತೇವೆ. ಪೂರ್ವೇಪಿ ಕರ್ದಮ ಪರಾಶರ ಪಾಂಡುಮುಖ್ಯಾಃ ಯತ್ಸೇವೆಯಾ ಗುಣಗಣಾಟ್ಯಮಪತ್ಯಮಾಪುಃ ತಂ ಪೂರ್ಣ ಸದ್ಗುಣತನಂ ಇವತ್ತು ನಮ್ಮ ಚತುರ್ಥ ಪರ್ಯಾಯದ ವಿಶ್ವಗೀತಾ ಪರ್ಯಾಯದ ಈ ಒಂದು ಸಂದರ್ಭದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಮಂಡಲೋತ್ಸವದ ಈ ಒಂದು ಸಂದರ್ಭದಲ್ಲಿ ನಮ್ಮ ಕಿರಿಯ ಶ್ರೀಗಳವರ ಜನ್ಮ ಉತ್ಸವವು ಕೂಡ ಇವತ್ತು ಒಳಗೊಂಡಿದೆ. ಆಶ್ಚರ್ಯ ಅಂದರೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮಂಡಲೋತ್ಸವದಲ್ಲಿ
ಚಿಕ್ಕ ಶ್ರೀಗಳವರ ಜನ್ಮೋತ್ಸವ, ನಮ್ಮ ಜನ್ಮೋತ್ಸವ ಎರಡು ಒಟ್ಟಿಗೆ ಇದು ಮಂಡಲೋತ್ಸವ ಜನ್ಮೋತ್ಸವವಾಗಿ ಇದು ಒಂದು ಸಂಭ್ರಮದ ಒಂದು ಪುಂಜವಾಗಿ ಮೂಡಿ ಬಂದಿದೆ. ಇಂತಹ ಸಂದರ್ಭದಲ್ಲಿ ಕೃಷ್ಣನ ಈ ಜನ್ಮೋತ್ಸವ ಅದು ಕೃಷ್ಣನ ಅನುಗ್ರಹದ ಜನ್ಮೋತ್ಸವ. ಶ್ರೀಕೃಷ್ಣನ ಅನುಗ್ರಹ ಏನಿದೆ ಅದರ ಒಂದು ಜನ್ಮೋತ್ಸವದ ರೂಪದಲ್ಲಿ ಆಗಬೇಕು ಎಂಬ ಈ ಸಂದೇಶದಿಂದ ಜೊತೆಗೆ ನಮ್ಮ ಕಿರಿಯ ಶ್ರೀಗಳವರ ಇವತ್ತು ಜನ್ಮೋತ್ಸವವು ಕೂಡ ಆಗಿದೆ. ಆ ಒಂದು ನಿಮಿತ್ತದಲ್ಲಿ ಕೃಷ್ಣನಿಗೆ ಮುತ್ತಿನ ಕವಚವನ್ನು ಸಮರ್ಪಣೆ ಮಾಡುವ ಮೂಲಕ ಈ ಒಂದು ಜನ್ಮೋತ್ಸವ ಎಂಬುದು ಅದು ಅರ್ಥಪೂರ್ಣ ಆಗಬೇಕು ಎಂಬ ಸಂಕಲ್ಪ ನಮ್ಮದಾಗಿದೆ. ಒಂದನೆಯದಾಗಿ ನಮ್ಮ ಚಿಕ್ಕ ಶ್ರೀಗಳವರು ಕೃಷ್ಣನಿಗೆ ವಿಶೇಷವಾದ ಅಲಂಕಾರವನ್ನು ಮಾಡಿ ಪ್ರಸಿದ್ಧರಾಗಿದ್ದಾರೆ. ನಿಮಗೆ ಈಗಾಗಲೇ ಗೊತ್ತಿದೆ. ಮೊಟ್ಟ ಮೊದಲಿಗೆ ಕೃಷ್ಣನ ಪೂಜೆಯನ್ನು ಮಾಡುವವರು ಅಲಂಕಾರದ ಯಾವುದೇ ಅಭ್ಯಾಸ ಇಲ್ಲದೆ ಇಷ್ಟು ಚೆನ್ನಾಗಿ ಮಾಡೋದು ಅದು ಪೂರ್ವಜನ್ಮದ ಸಂಸ್ಕಾರ ಇರಬಹುದು, ಅಥವಾ ಕೃಷ್ಣನ ವಿಶೇಷವಾದ ಅನುಗ್ರಹದಿಂದ ಅವರು ಕೃಷ್ಣನ ಬಗೆ ಬಗೆಯ ಅಲಂಕಾರವನ್ನು ಮಾಡ್ತಾ ಇದ್ದಾರೆ. ನಮ್ಮದು ಯಾವುದೇ ನಿರ್ದೇಶನ ಇಲ್ಲದೇ ಅವರೇ ಒಂದು ಅಭಿಜಾತ ಒಂದು ಕಲೆ ಎಂಬಂತೆ ಇವತ್ತು ಪ್ರತಿನಿತ್ಯ ಹೊಸ ಹೊಸ ಅಲಂಕಾರವನ್ನು ಮಾಡುತ್ತಾ ಇರೋದು ಅದು ಜೀವನದ ದೊಡ್ಡ ಸಾಧನೆ. ಜನ್ಮೋತ್ಸವ ಎಂಬುದು ಹುಟ್ಟಿದ್ದೇ ಒಂದು ಸಾಧನೆಯಲ್ಲ, ಹುಟ್ಟಿದ್ದು ಒಂದು ದೊಡ್ಡ ಸಾಧನೆಯೇ. ಯಾಕೆ ಮನುಷ್ಯನಾಗಿ ಹುಟ್ಟುವುದು, ಬ್ರಾಹ್ಮಣನಾಗಿ ಹುಟ್ಟುವುದು, ಯತಿಗಳಾಗಿರೋದು ಅದು ಒಂದು ದೈವ ಅನುಗ್ರಹವೇ. ಅದರ ಜೊತೆಗೆ ನಾವು ಏನಾದರೂ ಸಾಧನೆಯನ್ನು ಮಾಡಿದರೆ ಅದು ಕೂಡ ಮುಖ್ಯ. ಈ ದೃಷ್ಟಿಯಲ್ಲಿ ಕೃಷ್ಣನ ಅನುಗ್ರಹದಿಂದ ಶ್ರೀಕೃಷ್ಣನಿಗೆ ವಿವಿಧವಾದ ಅಲಂಕಾರಗಳನ್ನು, ಹೊಸ ಹೊಸ ಅಲಂಕಾರಗಳನ್ನು, ಅದರಲ್ಲಿ ನಾವೀನ್ಯತೆಯನ್ನು ಕೂಡ ನಾವು ಗುರುತಿಸ್ತಾ ಇದ್ದೇವೆ. ಅವರ ಇಡೀ ಒಂದು ಯತಿ ಧರ್ಮವೇ, ಯತಿ ಜೀವನವೇ ಅದು ಕೃಷ್ಣನ ಅಲಂಕಾರ ರೂಪ ಆಗಬೇಕು ಎಂಬ ಈ ಕಲ್ಪನೆಯಲ್ಲಿ ಕೃಷ್ಣನಿಗೆ ಅಲಂಕಾರ ಸಾಮಗ್ರಿಯನ್ನು ನಾವು ಸಮರ್ಪಣೆ ಮಾಡಬೇಕು ಎಂಬಂತಹ ಸಂಕಲ್ಪವನ್ನು ನಾವು ಮಾಡಿದ್ದೇವೆ. ಕೃಷ್ಣನ ಆರಾಧನೆಯೇ ಸರ್ವಂ ತ್ವದಾರಾಧನಮೇವ ಭೂಯಾತ್. ನಮ್ಮ ಎಲ್ಲ ಒಂದು ಕಾರ್ಯಗಳು ಕೂಡ ಅದು ಭಗವತ್ ಪೂಜಾ ರೂಪವಾಗಿರಬೇಕು. ಬ್ರಹ್ಮಾರ್ಪಣಂ ಬ್ರಹ್ಮಹವಿಹಿ ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ ಅಂತೇಳಿ ಹೇಳಿದ ಹಾಗೆ ನಮ್ಮೆಲ್ಲ ಜೀವನವೂ ಕೂಡ ಭಗವತ್ ಪೂಜಾಮಯವಾಗಿರಬೇಕು. ಎಲ್ಲ ಕ್ರಿಯೆಗಳು ಕೂಡ ಪೂಜಾ ರೂಪವಾಗಿರಬೇಕು. ಹಾಗಾಗಿ ಜನ್ಮೋತ್ಸವವು ಕೂಡ ಅದು ಭಗವದ್ ಆರಾಧನಾ ವಿಶೇಷ ರೂಪದಲ್ಲಿರಬೇಕು ಹೊರತು ಅದು ವ್ಯಕ್ತಿಯ ಆರಾಧನೆಯ ವಿಶೇಷದಲ್ಲೇ ಇರಬಾರ್ದು. ಇವತ್ತು ನಾವು ಅನೇಕ ಜನ್ಮೋತ್ಸವವನ್ನು ನೋಡ್ತಾ ಇದ್ದೇವೆ. ಜನ್ಮೋತ್ಸವ ದಿವಸ ವ್ಯಕ್ತಿಯನ್ನೇ ನಾವು ಆರಾಧನೆ ಮಾಡ್ತೇವೆ. ವ್ಯಕ್ತಿಗೆ ವಿಶೇಷವಾದಂಥ ಗೌರವ, ಒಂದು ದಿವಸದ ಗೌರವ. ಅವತ್ತು ಎಲ್ಲರೂ ಕೂಡ ದಿನನಾಯಕನಂತೆ ಅವರನ್ನು ನಾವು ಎತ್ತಿ ಹಿಡಿತೇವೆ. ಆಮೇಲೆ ಮರು ದಿವಸದ ಸಾಮಾನ್ಯ ವ್ಯಕ್ತಿಯಾಗಿ ಬಿಡಿ. ಆದರೆ ಜನ್ಮೋತ್ಸವದ ಒಂದು ನಿಜವಾದಂತಹ ಒಂದು ಥೀಮ್ ಅಥವಾ ಅದರ ಸ್ಪಿರಿಟ್ ಏನಂತ ಹೇಳಿದರೆ ಅವತ್ತು ವಿಶೇಷವಾಗಿ ದೇವರಿಗೆ ನಾವು ಕೃತಜ್ಞತೆಯನ್ನು ಸಮರ್ಪಣೆ ಮಾಡಿ ಪ್ರತ್ಯರ್ಪಣೆಯನ್ನು ಮಾಡಬೇಕು. ಭಗವಂತ ನಮಗೆ ಇಷ್ಟು ಅನುಗ್ರಹವನ್ನು ಮಾಡಿದ್ದಕ್ಕೋಸ್ಕರ ನಾವು ಏನಾದರೂ ವಿಶೇಷವಾಗಿ ದೇವರಿಗೆ ನಾವು ಸಮರ್ಪಣೆ ಮಾಡೋದು. ತಂದೆ ತಾಯಿಗಳಿಗೆ, ಅದೇ ರೀತಿ ಹಿರಿಯರಿಗೆ, ಯಾರ ಅನುಗ್ರಹದಿಂದ ನಾವು ಬೆಳೆದು ಬಂದಿದ್ದೇವೆಯೋ ಅವರನ್ನು ಸ್ಮರಿಸುವುದು ಅದು ಜನ್ಮೋತ್ಸವದ ಬಹಳ ಮುಖ್ಯ ಒಂದು ಕರ್ತವ್ಯ. ಶಾಸ್ತ್ರದಲ್ಲಿಯೂ ಕೂಡ ಜನ್ಮ ನಕ್ಷತ್ರದ ಆಚರಣೆಯನ್ನು ಹೇಳಿದ್ದಾರೆ. ಜನ್ಮ ನಕ್ಷತ್ರದ ಆಚರಣೆಯ ಉದ್ದೇಶ ಏನಿರಬೇಕು ಅಂದರೆ ಪ್ರತ್ಯರ್ಪಣವಾಗಿರಬೇಕು. ಭಗವಂತನಿಗೆ ನಾವು ಕೃತಜ್ಞತೆಯನ್ನು ಸಮರ್ಪಣೆ ಮಾಡಬೇಕು. ಭಗವಂತ ನಮ್ಮ ಚಿಕ್ಕ ಶ್ರೀಗಳಿಗೆ ಅಲಂಕಾರ ಕಲೆಯನ್ನು ಅನುಗ್ರಹಿಸಿದ್ರಿಂದ ಭಗವಂತನಿಗೇನೆ ಅಲಂಕಾರ ಸಾಮಗ್ರಿಯನ್ನು ನಾವು ಅರ್ಪಣೆ ಮಾಡಿದರೆ ಆ ಅನುಗ್ರಹಕ್ಕೆ ಪ್ರತಿಯಾದಂತಹ ಅರ್ಪಣೆಯನ್ನು ನಾವು ಮಾಡಿದ ಹಾಗಾಗ್ತದೆ. ಈಗ ಏನು ಪ್ರತಿನಿತ್ಯ ಅಲಂಕಾರ ಮಾಡ್ತಾ ಇದ್ದಾರೆ ಅದರ ಶಾಶ್ವತೀಕರಣ ಆಗಬೇಕು. ಪರ್ಯಾಯ ಮುಗಿದ ಮೇಲೂ ಕೂಡ ಅವರು ಅರ್ಪಣೆ ಮಾಡಿದಂತಹ ಒಂದು ಅಲಂಕಾರ ಸಾಮಗ್ರಿ ಉಪಯೋಗ ಆದರೆ ಆವಾಗ ಆ ಒಂದು ಅಲಂಕಾರ ಶಾಶ್ವತವಾಗಿ ನಡೆದ ಹಾಗೆ ಆಗ್ತದೆ. ನಮ್ಮ ಎಲ್ಲ ಸೇವಾಕರ್ತರು ಮುತ್ತಿನ ಕವಚದ ಸೇವೆ ಆಗಲಿ ಅಂತ ಹೇಳಿ ಅಷ್ಟು ಆಕರ್ಷಣೆ ಬಂದರೆ ಆವಾಗ ನಮ್ಮ ಕಿರಿಯ ಶ್ರೀಗಳವರ ಜನ್ಮೋತ್ಸವದ ನೆನಪಿನ ಈ ಒಂದು ಮುತ್ತಿನ ಕವಚ ಅದು ಯಾವಾಗಲೂ ಅಲಂಕಾರಕ್ಕೆ ಉಪಯೋಗ ಆಗ್ತದೆ. ಆ ಮೂಲಕ ನಮಗೆ ಭಗವಂತನ ಅನುಗ್ರಹ
ನಿರಂತರ ಬರುತ್ತದೆ ಎಂಬ ಉದ್ದೇಶದಲ್ಲಿ ನಾವೇ ಕಲ್ಪನೆ ಮಾಡಿ ಈ ಜನ್ಮೋತ್ಸವದ ಒಂದು ಸಂದರ್ಭದಲ್ಲಿ ಭಗವಂತನಿಗೆ ಕೃಷ್ಣನಿಗೆ ಏನು ಅರ್ಪಣೆ ಮಾಡಿದರೆ ಒಳ್ಳೆಯದು ಎಂಬಂತಹ ಈ ಯೋಜನೆಯಲ್ಲಿ ಈ ಮುತ್ತಿನ ಕವಚದ ಒಂದು ಕಲ್ಪನೆಯನ್ನು ನಾವು ಮಾಡಿದ್ದೇವೆ. ಇದರ ಹಿನ್ನೆಲೆಯಲ್ಲಿ ಇನ್ನೊಂದು ಉದ್ದೇಶ ಏನು ಹೇಳಿದರೆ, ಮುತ್ತು ಅಂದರೆ ಮೋಕ್ಷ ಅಂತೇಳಿ ಅರ್ಥ, ಮುಕ್ತಾಫಲ ಅಂಥೇಳಿ. ಇಡೀ ಜೀವನದ ಪರಮ ಪುರುಷಾರ್ಥ ಯಾವುದಂದರೆ ಧರ್ಮ, ಅರ್ಥ, ಕಾಮ, ಮೋಕ್ಷ. ಜೀವನ ಅಂತೇಳಿ ಹೇಳಿದರೆ ಮೋಕ್ಷದ ಕಡೆಗೆ ಪಯಣ. ನಾವು ಮೋಕ್ಷದ ಕಡೆಗೆ ಸಾಗುವುದೇ ಅದು ಜೀವನದ ಮುಖ್ಯ ಉದ್ದೇಶ. ಆದ್ದರಿಂದ ಜನ್ಮೋತ್ಸವ ಅಂತೇಳಿ ಹೇಳಿದರೆ ಮೋಕ್ಷದ ಕಡೆಗೆ ಪಯಣದ ಒಂದು ಹಂತ, ಮಜಲು ಎಂಬಂತಹ ಈ ಅರ್ಥದಲ್ಲಿ ಮುಕ್ತಾಫಲವನ್ನು ಭಗವಂತನಿಗೆ ಅರ್ಪಣೆ ಮಾಡಬೇಕು ಎಂಬ ದೃಷ್ಟಿಯಲ್ಲಿ ಮುತ್ತಿನ ಕವಚವನ್ನು ನಾವು ಕಲ್ಪನೆ ಮಾಡಿ ನಮ್ಮ ಚಿಕ್ಕ ಶ್ರೀಗಳವರ ಜನ್ಮೋತ್ಸವ ಅದು ಅತ್ಯಂತ ಅರ್ಥಪೂರ್ಣ, ಅದೇ ರೀತಿ ಅದರಲ್ಲಿ ವಿಶೇಷವಾದಂತಹ ಒಂದು ಸಂದೇಶನೂ ಇರಬೇಕು ಎಂಬ ಉದ್ದೇಶದಲ್ಲಿ ಇವತ್ತು ಅವರ ಮುಖಾಂತರ ಮುತ್ತಿನ ಕವಚದ ಸಮರ್ಪಣೆಯನ್ನು ಮಾಡಿದ್ದೇವೆ. ಬಹುಶಃ ಇವತ್ತಿನಷ್ಟು ಸುಂದರ ಕೃಷ್ಣ ಹಿಂದೆಂದೂ ಕಾಣಲಿಲ್ಲ. ಇವತ್ತು ಬಹಳ ಸುಂದರವಾಗಿ ಕಾಣ್ತಾ ಇದೆ. ಕೃಷ್ಣನ ಮುಖದಲ್ಲಿ ಹೊಸ ನಗುವನ್ನು ಕೂಡ ನಾವು ಗುರುತಿಸಬಹುದು. ಆ ಒಂದು ಮುತ್ತಿನ ಕವಚದಿಂದ ಕೃಷ್ಣನಿಗೆ ವಿಶೇಷ ಸಂತೋಷವಾಗಿ ನಮಗೂ ನಮ್ಮ ಚಿಕ್ಕ ಶ್ರೀಗಳವರಿಗೂ ಎಲ್ಲ ಭಕ್ತರಿಗೂ ಕೂಡ ಕೃಷ್ಣನ ವಿಶೇಷ ಅನುಗ್ರಹ ಆದರೆ ಅದೇ ಒಂದು ಸಾರ್ಥಕ ಎಂಬುದಾಗಿ ನಾವು ಭಾವಿಸಿ ಇವತ್ತು ಈ ಒಂದು ಮುತ್ತಿನ ಕವಚವನ್ನು ಸಮರ್ಪಣೆ ಮಾಡಿದ್ದೇವೆ. ನಮ್ಮ ಚಿಕ್ಕ ಶ್ರೀಗಳವರು ಭವ್ಯ ಪರಂಪರೆಯ ಒಂದು ಪ್ರತಿನಿಧಿಗಳಾಗಿದ್ದಾರೆ. ಪುತ್ತಿಗೆ ಮಠದ ಗುರು ಪರಂಪರೆ ಅದು ಒಂದು ವಿಶಿಷ್ಟವಾದಂತಹ ಗುರು ಪರಂಪರೆಯಾಗಿದೆ. ಆಚಾರ್ಯರ ಶಿಷ್ಯರಲ್ಲಿ ಬಹಳ ಪ್ರಸಿದ್ಧರು ಅಂದರೆ ಉಪೇಂದ್ರ ತೀರ್ಥರು. ಆದ್ದರಿಂದಲೇ ಮಧ್ವವಿಜಯದಲ್ಲಿ ಅಭ್ಯಸ್ತೋಪೇಂದ್ರ ನಾಮಕ ಅಂತೇಳಿ ಹೇಳಿದ್ದಾರೆ. ಯಾರಿಗೂ ಆ ವಿಶೇಷಣ ಕೊಡಲಿಲ್ಲ, ಉಳಿದವರದ್ದೆಲ್ಲ ಹೆಸರು ಹೇಳಿದ್ದಾರೆ. ಆದರೆ ಪ್ರಸಿದ್ಧ ಎಂಬಂತಹ ವಿಶೇಷಣ ಕೊಟ್ಟದ್ದು ಉಪೇಂದ್ರ ತೀರ್ಥರಿಗೆ ಮಾತ್ರ. ಹಾಗಾಗಿ ಆಚಾರ್ಯರ ಶಿಷ್ಯರಲ್ಲಿ ಬಹಳ ಪ್ರಸಿದ್ಧವಾದಂತಹ ಗುರುಗಳಂತಹ ಉಪೇಂದ್ರ ತೀರ್ಥರ ಪರಂಪರೆ ಅದೇ ರೀತಿ ಪ್ರಸಿದ್ಧವಾದಂತಹ ಒಂದು ಪರಂಪರೆ ಆಗಬೇಕು. ಆ ಒಂದು ಪರಂಪರೆಯ ಪ್ರತಿನಿಧಿಗಳಾಗಿ ಆ ಒಂದು ವಿಶೇಷವಾದಂತಹ ಜವಾಬ್ದಾರಿ, ಅದೇ ರೀತಿಯ ಒಂದು ವಿಶೇಷವಾದಂತಹ ಒಂದು ವೈಶಿಷ್ಟ್ಯವನ್ನು ಮುಂದುವರಿಸುವಂತಹ ಜವಾಬ್ದಾರಿ ಅದು ನಮ್ಮ ಪರಂಪರೆಗೆ ಬೇಕಾದದ್ದು. ಅವರಿಗೆ ಎಷ್ಟು ಸಾಧ್ಯವೋ ಅಷ್ಟು ಪರಂಪರೆಯ ಕೀರ್ತಿಯನ್ನು, ಅದರ ಒಂದು ಘನತೆಯನ್ನು ಎತ್ತಿ ಹಿಡಿಯತಕ್ಕಂತಹ ಒಂದು ಕೆಲಸ ಆಗಬೇಕು ಎಂಬಂತಹ ಪ್ರಾರ್ಥನೆಯನ್ನು ಕೂಡ ಈ ಮಧ್ಯದಲ್ಲಿ ನಾವು ಸಮರ್ಪಣೆ ಮಾಡ್ತಾ ಇದ್ದೇವೆ. ನಮ್ಮ ಗುರು ಪರಂಪರೆ ಅದು ಶತಾಯುಷಿಗಳ ಗುರು ಪರಂಪರೆಯಾಗಿದೆ. 6 ಜನ ಶತಾಯುಷಿಗಳು ನಮ್ಮ ಪರಂಪರೆಯಲ್ಲಿ ಆಗಿದ್ದಾರೆ. 7ನೇಯವರಿಗಾಗಿ ನಮ್ಮ ಸುಶ್ರೀಂದ್ರ ತೀರ್ಥರು ಕೂಡ ಅವರು ಶತಾಯುಷಿಗಳಾಗಬೇಕು ಎಂಬಂತಹ 8ನೇಯವರಾಗಬೇಕು, ನಮಗೂ ಕೂಡ ಅದೇ ಹಾರೈಕೆಯನ್ನು ಅವರು ಮಾಡ್ತಾ ಇದ್ದಾರೆ. ಅಂತಹ ಒಂದು ಅನುಗ್ರಹ, ಕೃಷ್ಣನ ಅನುಗ್ರಹ ಅವರ ಮೇಲೆ ಇರಬೇಕು. ಎಲ್ಲರ ಹಾಗೆ ಆಗೋದಕ್ಕಿಂತಲೂ ಸಂಖ್ಯಾಮಾಂ ಪೂರ್ಣಿಮಾಗಾತ್ ಅಂತ ಹೇಳಿದಂತೆ ಸಾಮಾನ್ಯವಾಗಿ ಜನರು ಏನು ಹೇಳ್ತಾರೆ, ನಾನು ಎಲ್ಲರ ಹಾಗೆ ಇರಬೇಕು ಅಂತ. ಆದರೆ ನಮ್ಮ ಕಲ್ಪನೆ ಹಾಗಲ್ಲ. ನಾವು ಎಲ್ಲರಿಗಿಂತ ಭಿನ್ನವಾಗಿ ಇರಬೇಕು, ನಾವು ಎಲ್ಲರಿಗಿಂತಲೂ ವಿಶಿಷ್ಟವಾಗಿರಬೇಕು. ಏನಾದರೂ ಒಂದು ಯಾವುದೇ ಕೆಲಸವನ್ನು ಮಾಡೋದಾದರೂ ಕೂಡ ಅದು ಹೊಸ ರೀತಿಯಲ್ಲಿ ಮಾಡಬೇಕು. ನಮ್ಮನ್ನು ಇನ್ನೊಬ್ಬರು ಅನುಸರಿಸಬೇಕು ಹೊರತು ನಾವು ಇನ್ನೊಬ್ಬರನ್ನು ಅನುಸರಿಸುವುದಲ್ಲ ಎಂಬುದು ನಮ್ಮ ಧೋರಣೆಯಾಗಿದೆ. ಅನೇಕ ಸಲ ನಮ್ಮ ಹತ್ರ ಕೆಲವರು ಕೇಳಿದರು, ನೀವು ಟಿ ವಿ ನೋಡೋದಿಲ್ವಾ ಅಂತ. ಎಷ್ಟೆಷ್ಟು ಟಿ ವಿ ನಾನು ಹೇಳಿದೆ, ನಾನು ಟಿ ವಿ ನೋಡೋದಿಲ್ಲ, ನನ್ನನ್ನು ಟಿ ವಿಯಲ್ಲೆಲ್ಲರೂ ನೋಡುವ ಹಾಗೆ ಮಾಡಬೇಕು ಅಂತ. ನಾವು ಟಿ ವಿ ನೋಡಬೇಕು ಅಂತ ಆಸೆ ಪಡೋದಿಲ್ಲ, ಟಿ ವಿಯಲ್ಲೇ ನಮ್ಮನ್ನೆಲ್ಲರೂ ನೋಡಬೇಕು. ಹಾಗೆ ನಾವು ಏನಾದರೂ ಸಾಧನೆ ಮಾಡಿ ಟಿ ವಿಯಲ್ಲಿ ನಮ್ಮನ್ನು ನೋಡಬೇಕು ಹೊರತು ನಾವೇ ಟಿ ವಿಯನ್ನು ನೋಡಿ ಟಿ ವಿಯ ದಾಸರಾಗಬಾರ್ದು. ಹಾಗೆಯೇ ನಮ್ಮನ್ನು ಇನ್ನೊಬ್ಬರು ಅನುಕರಿಸುವ ಹಾಗೆ ಆಗಬೇಕು. ನಾವು ಪ್ರಕಾರ ಪ್ರವರ್ತಕರಾಗಬೇಕು. ನಾವು ಒಂದು ಹೊಸ ಒಂದು ಚಿಂತನೆಯನ್ನು ನಾವು ತೋರಿಸಿಕೊಡಬೇಕು. ಎಲ್ಲದರಲ್ಲಿ ಕೂಡ ಒಂದು ನಾವೀನ್ಯತೆ ಇರಬೇಕು ಅಂಥೇಳಿ ಈ ದೃಷ್ಟಿಯಲ್ಲೇ ನಾವು ಅವರ ಹೆಸರನ್ನು ಕೂಡ ತುಂಬ ಚಿಂತನೆ ಮಾಡಿ ಇಷ್ಟರ ತನಕ ಪರಂಪರೆಯಲ್ಲಿ ಯಾರೂ ಕೂಡ ಇಡದೇ ಇದ್ದಂತಹ ಹೆಸರನ್ನು ನಾವು ಇಡಬೇಕು. ಆದರೆ ಪರಂಪರೆಗೆ ಅನುಗುಣವಾಗಬೇಕು. ಅದು ಆ ದೃಷ್ಟಿಯಲ್ಲಿ ಸುಶ್ರೀಂದ್ರ ಎಂಬಂಥ ಹೆಸರನ್ನು ನಾವು ಇಟ್ಟಿದ್ದೇವೆ. ಮಾಧ್ವ ಪರಂಪರೆಯಲ್ಲಿ ಎಲ್ಲಿಯೂ ಕೂಡ ಇಷ್ಟ ತನಕ ಸುಶ್ರೀಂದ್ರ ಎಂಬಂತಹ ಹೆಸರನ್ನು ಇಟ್ಟದ್ದಕ್ಕೆ ನಮಗೆ ದಾಖಲೆ ಸಿಗಲಿಲ್ಲ. ಹಾಗೆ ನಮ್ಮ ಪರಂಪರೆಗೆ ಅನುಗುಣವಾಗಿ ಸೂ ಬರಬೇಕು,
ಇಂದ್ರನೂ ಬರಬೇಕು. ಲಕ್ಷ್ಮೀಂದ್ರ ಎಂಬಂತಹ ಅರ್ಥ, ಸುಶ್ರೀ ಅಂದರೆ ಲಕ್ಷ್ಮಿ, ಸುಶ್ರೀಂದ್ರ ಅಂದರೆ ಲಕ್ಷ್ಮೀಂದ್ರ ಎಂಬಂತಹ ಈ ಅರ್ಥನೂ ಬರಬೇಕು. ಆದ್ದರಿಂದ ಯಾವುದೇ ಒಂದು ನಾಮಕರಣದ ವೈಶಿಷ್ಟ್ಯಕ್ಕೆ ಚ್ಯುತಿ ಬಾರದ ಹಾಗೆ ಹೊಸ ಹೆಸರನ್ನು ಇಡಬೇಕು, ಚಿಕ್ಕದಾಗಿರಬೇಕು. ಇವತ್ತಿನ ಟ್ರೆಂಡ್ ಎಲ್ಲ ಕಡಿಮೆ ಅಕ್ಷರದಲ್ಲಿ ಇರಬೇಕು. ಜಾಸ್ತಿ ಅಕ್ಷರ ಇದ್ದರೆ ಅದನ್ನು ಮತ್ತೆ ಪುನಃ ಕಟ್ ಮಾಡೋದಿದೆ. ಅದಕ್ಕೋಸ್ಕರ ಕಡಿಮೆ ಚಿಕ್ಕ ಅಕ್ಷರದ್ದು ಪರಂಪರೆಗೆ ಮತ್ತು ಹಿನ್ನೆಲೆಗೆ ಅನುಗುಣವಾದಂತಹ ಹೊಸ ಹೆಸರು ಇರಬೇಕು ಅಂತ ಹೇಳಿ ನಾವು ಸುಶ್ರೀಂದ್ರ ಎಂಬ ಹೆಸರನ್ನು ಹೇಳಲಿಕ್ಕೆ ಸ್ವಲ್ಪ ಕಷ್ಟ ಆದರೂ ಕೂಡ ಇದು ಅತ್ಯಂತ ಒಂದು ಹೊಸ ಹೆಸರು. ಎಲ್ಲಿಯೂ ಕೂಡ ಆ ಹೆಸರಿನ ಒಂದು ಹಿಂದೆ ಉಪಯೋಗ ಮಾಡಿದ್ದನ್ನು ನಾವು ನೋಡಲಿಲ್ಲ. ಅದೇ ರೀತಿ ಅವರ ವ್ಯಕ್ತಿತ್ವವು ಕೂಡ ಹೊಸ ವ್ಯಕ್ತಿತ್ವವಾಗಿ ಎಲ್ಲರಿಗೂ ಆಕರ್ಷಕವಾದಂತಹ ಅರ್ಥಪೂರ್ಣವಾದಂತಹ ವ್ಯಕ್ತಿತ್ವ ಅವರಿಗೆ ಬರಬೇಕು ಎಂಬಂತಹ ಈ ಒಂದು ಹಿನ್ನೆಲೆಯಲ್ಲಿ ನಾವು ಈ ಹೆಸರನ್ನು ಆಯ್ಕೆ ಮಾಡಿದ್ದೇವೆ. ಯಾವುದೇ ಸಂದರ್ಭದಲ್ಲಿಯೂ ಕೂಡ ಹೆಸರು ಕೂಡ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡುವುದರಲ್ಲಿ ಅದು ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಅದೇ ರೀತಿ ಅದು ಸ್ಫೂರ್ತಿದಾಯಕವಾಗಿರಬೇಕು. ನಮ್ಮ ಗುರುಗಳು ನಮ್ಮ ಹತ್ರ ಅನೇಕ ಸಲ ಹೇಳಿದರು, ನಿಮಗೆ ಸುಗುಣೇಂದ್ರ ಅಂತ ಹೆಸರಿಟ್ಟಿದ್ದೇನೆ, ಇನ್ನು ಯಾವುದೇ ದುರ್ಗುಣವನ್ನು ನೀವು ಇದು ಮಾಡಬಾರ್ದು, ನಿಮಗೆ ಹೆಸರಿಟ್ಟಿದ ಮೇಲೆ ಸುಗುಣವನ್ನೇ ನೀವು ಬೆಳೆಸ್ಕೊಳ್ಬೇಕು ಅಂತೇಳಿ ಹೇಳ್ತಾಯಿದ್ರು. ನಮಗೆ ಅದು ಯಾವಾಗಲೂ ನೆನಪಿದೆ. ಆದರೆ ಆ ದೃಷ್ಟಿಯಲ್ಲಿ ನಮಗೆ ಸುಗುಣೇಂದ್ರ ಅಂತ ಹೆಸರಿಟ್ಟಿದ್ರು. ಹಾಗೆಯೇ ನಾವು ಸುಶ್ರೀಂದ್ರ ಎಂಬಂಥ ಹೆಸರನ್ನು ಒಳ್ಳೆಯ ಒಂದು ಹೊಸ ನಾವೀನ್ಯವೂ ಬೇಕು, ಹಾಗೆ ಪರಂಪರೆ, ಅದೇ ರೀತಿ ನಮ್ಮ ಎಲ್ಲ ಜೀವನದ ಒಂದು ಮೌಲ್ಯಗಳನ್ನು ಇಟ್ಟುಕೊಂಡು ನಮ್ಮ ಜೀವನವನ್ನು ಸಾರ್ಥಕಪಡಿಸಬೇಕು ಎಂಬ ದೃಷ್ಟಿಯಲ್ಲಿ ಆ ಹೆಸರನ್ನು ನಾವು ಆಯ್ಕೆ ಮಾಡಿದ್ದು. ಅದಕ್ಕೆ ಅನುಗುಣವಾಗಿ ನಮ್ಮ ಪರಂಪರೆಯ ಘನತೆ, ಕೀರ್ತಿ, ಅದೇ ರೀತಿ ಸಾಧನೆಗೆ ಅನುಗುಣವಾಗಿ ಅವರ ವ್ಯಕ್ತಿತ್ವ ಮೂಡಿಬರಲಿ. ಆ ರೀತಿ ಭಗವಂತ ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರು ಅನುಗ್ರಹ ಮಾಡಲಿ ಅಂತೇಳಿ ಹಾರೈಸ್ತಾ, ಅವರು ಕೃಷ್ಣನನ್ನು ಅಲಂಕಾರ ಮಾಡಿದಂತೆ ಸಮಾಜಕ್ಕೆ ಅವರ ಅಲಂಕಾರಪ್ರಾಯರಾಗಿರಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಸಮಾಜದ ಒಂದು ಹೆಮ್ಮೆಯ ಯತಿಗಳಾಗಿ ಅವರು ಮೂಡಿಬರಲಿ ಅಂತ ಹೇಳಿ ಸಂದರ್ಭದಲ್ಲಿ ನಾವು ಹಾರೈಸ್ತಾ, ಅವರಿಗೆ ಇವತ್ತು ಮಂತ್ರಾಲಯದಿಂದ ಏನು ಪ್ರಸಾದವನ್ನು ಕಳುಹಿಸಿದ್ದಾರೆ ಆ ಪ್ರಸಾದವನ್ನು ನೀಡುವ ಮೂಲಕ ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರ ಹಾಗೆ ರಾಯರ ಅನುಗ್ರಹ, ಹೇಗೆ ರಾಘವೇಂದ್ರ ಸ್ವಾಮಿಗಳವರು ಇಡೀ ಜಗತ್ತಿನಲ್ಲಿ ಪ್ರಸಿದ್ಧರಾಗಿ ಇವತ್ತು ಹೇಗೆ ಎಲ್ಲರಿಗೂ ಕೂಡ ಒಂದು ಸ್ಫೂರ್ತಿ ಮತ್ತು ಗೌರವಕ್ಕೆ ಪಾತ್ರರಾಗಿದ್ದಾರೋ, ಹಾಗೆ ನಮ್ಮ ಸುಶ್ರೀಂದ್ರ ತೀರ್ಥರು ಕೂಡ ಅಭಿನವ ರಾಘವೇಂದ್ರ ಸ್ವಾಮಿಗಳಂತೆ ವಿಶ್ವಪ್ರಸಿದ್ಧರಾಗಲಿ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೇವೆ. ನಾವು ಅಮೇರಿಕಕ್ಕೆ ಹೋಗುವಾಗಲೂ ಕೂಡ ಅನೇಕ ಜನರು ಮೊಟ್ಟ ಮೊದಲು ನೀವು ಅಮೇರಿಕ ಹೋಗ್ತಾ ಇದ್ದೀರಿ ಸರಿಯೋ ಅಂತ ಅನೇಕರು ಕೇಳಿದರು. ನಾನು ಹೇಳಿದೆ, ನಾನು ಮೊಟ್ಟ ಮೊದಲು ಹೋಗ್ತಾ ಇಲ್ಲ, ನಾನು ಹಾಗೆ ನೋಡಿದರೆ 4ನೇ ಯತಿಯಾಗಿ ಹೋಗ್ತಾ ಇದ್ದೇನೆ. ಮೊಟ್ಟ ಮೊದಲು ಅಮೇರಿಕಕ್ಕೆ ಹೋದವರು ರಾಘವೇಂದ್ರ ಸ್ವಾಮಿಗಳವರು. ನಾವು ಹೋಗುವಾಗಲೇ ನ್ಯೂಯಾರ್ಕ್ನಲ್ಲಿ ರಾಘವೇಂದ್ರ ಮಠ ಇತ್ತು. ಹಾಗಾಗಿ ನಾವು ಅವರನ್ನು ಅನುಕರಿಸುವುದು. ರಾಘವೇಂದ್ರ ಸ್ವಾಮಿಗಳವರು ವಿಶ್ವಾದ್ಯಂತ ಇರತಕ್ಕವರು. ನಾವು ಕೆಲವರು ಹೇಳಿದರು, ಸ್ವಾಮಿಗಳಾಗೆ ನೀವು ಇಂಗ್ಲೀಷ್ನಲ್ಲಿ ಮಾತಾಡೋದು ಸರಿಯಾ ಅಂತ ಹೇಳಿ. ನಾವು ಹೇಳಿದೆವು, ನಾವು ಮೊಟ್ಟ ಮೊದಲು ಮಾತಾಡೋದಲ್ಲ, ರಾಘವೇಂದ್ರ ಸ್ವಾಮಿಗಳೇ ಮೊದಲು ಇಂಗ್ಲೀಷ್ನಲ್ಲಿ, ಅವರ ಹೆಸರು ಮ್ಯಾಕ್ರೋ ಥಾಮಸ್ ಮನ್ರೋ ಅವರ ಹತ್ರ ಇಂಗ್ಲೀಷ್ನಲ್ಲಿ ಮಾತಾಡಿದ್ದಾರೆ. ಆದ್ದರಿಂದ ಅವರ ಪ್ರಕಾರ ನಾವು ಇಂಗ್ಲೀಷಲ್ಲಿ ಮಾತಾಡಿದರೆ ಏನು ತೊಂದರೆ ಇಲ್ಲ ಅಂತ. ಹಾಗೆ ರಾಘವೇಂದ್ರ ಸ್ವಾಮಿಗಳವರು ಹೇಗೆ ವಿಶ್ವಪ್ರಸಿದ್ಧರಾಗಿ ವಿಶ್ವಾದ್ಯಂತ ಭಕ್ತರನ್ನು ಹೊಂದಿದ್ದಾರೋ, ಹಾಗೆ ನಮ್ಮ ಸುಶ್ರೀಂದ್ರ ತೀರ್ಥರು ಕೂಡ ಶ್ರೀ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹದಿಂದ ಹಾಗೆ ವಿಶ್ವಪ್ರಸಿದ್ಧರಾಗಲಿ ಅಂತ ಹೇಳಿ ಹಾರೈಕೆಯ ಜೊತೆಗೆ ಮಂತ್ರಾಲಯ ಮಠದ ಪ್ರಸಾದವನ್ನು ಕೂಡ ನಾವು ಈಗ ನೀಡುತ್ತಾ ಇದ್ದೀವಿ. ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳ ಪ್ರಸಾದದೊಂದಿಗೆ ಪುಷ್ಕರದ ಬ್ರಹ್ಮದೇವರ ಪೇಟ ಕೂಡ ಬಂದಿದೆ. ಪುಷ್ಕರದ ಪೇಟವನ್ನು ತೊಡಿಸುವುದರ ಮೂಲಕ ರಾಘವೇಂದ್ರ ಸ್ವಾಮಿಗಳ ಪ್ರಸಾದವನ್ನು ನೀಡಿ ಹಾರೈಸ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಶ್ರೀ ಪುತ್ತಿಗೆ ವಿದ್ಯಾಪೀಠದ ಹಳೆಯ ವಿದ್ಯಾರ್ಥಿಗಳು ಶ್ರೀಕೃಷ್ಣನ ವಿವಿಧ ಅಲಂಕಾರಗಳ ಛಾಯಾಚಿತ್ರವನ್ನು ನಮ್ಮ ಶ್ರೀಮಠದ ಛಾಯಾಗ್ರಾಹಕರಾದ ಅನಂತಕೃಷ್ಣ ಭಾಗವತರು ಪ್ರತಿನಿತ್ಯ ಶ್ರೀಪಾದರ ಅಲಂಕಾರ ಮಾಡಿದ ಕೂಡಲೇ ಅದನ್ನು ಛಾಯಾಚಿತ್ರವನ್ನು ತೆಗೆದು ಎಲ್ಲ ಕಡೆ ಸಾರ್ವಜನಿಕರಿಗೆ ಸಿಗುವ ಹಾಗೆ ಮಾಡಿದ್ದಾರೆ. ಅಂತಹ ಒಂದು ಛಾಯಾಚಿತ್ರದ ಬೃಹತ್ ಛಾಯಾಚಿತ್ರವನ್ನು ಹಳೆ ವಿದ್ಯಾರ್ಥಿಗಳು ಶಿಷ್ಯರಾಗಿ ಇದನ್ನು ಅರ್ಪಣೆ ಮಾಡ್ತಾ ಇದ್ದಾರೆ. ಬಹಳ ಸುಂದರವಾದ ಅಲಂಕಾರ. ಈಗಾಗಲೇ ತಿಳಿಸಿದಂತೆ ಆ ಮುತ್ತಿನ ಅಲಂಕಾರದ
ಇಲ್ಲಿಯವರೆಗೆ ಕೃಷ್ಣನ ಸನ್ನಿಧಾನದಲ್ಲಿ ಮುತ್ತಿನ ಕವಚದ ಅಲಂಕಾರ ಇಲ್ಲ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮುತ್ತಿನ ಕವಚ, ಮುತ್ತಿನ ಕಿರೀಟವನ್ನು ಹೊಂದಿದಂತಹ ಕೃಷ್ಣನ ಇಂದಿನ ಅಲಂಕಾರದ ಬೃಹತ್ ಚಿತ್ರವನ್ನು ಕಿರಿಯ ಶ್ರೀಪಾದರಿಗೆ ಅನಂತ ಕೃಷ್ಣ ಭಾಗವತರು ಇದರ ಛಾಯಾಚಿತ್ರವನ್ನು ತೆಗೆದಿದ್ದಾರೆ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳೊಂದಿಗೆ ಸ್ಮರಣೆ ಮಾಡ್ತಾ ಇದ್ದೇನೆ. ಇದೇ ಶುಭ ಸಂದರ್ಭದಲ್ಲಿ ಸ್ವಾಮಿಗಳಾದವರು, ಯತಿಗಳಾದವರು ವಿದ್ವತ್ ಪರಂಪರೆಯ ಪೋಷಕರಾಗಿರಬೇಕು, ಅವರ ಒಂದು ವಿಶೇಷವಾದಂತಹ ಸಂರಕ್ಷಕರು ಆಗಿರಬೇಕು ಎಂಬುದು ನಮ್ಮ ವಿದ್ಯಾಗುರುಗಳಾದಂತಹ ಶ್ರೀ ವಿದ್ಯಾಮಾನ್ಯ ತೀರ್ಥರು ಯಾವಾಗಲೂ ಹೇಳ್ತಾಯಿದ್ರು. ಅದು ಅವರ ಕರ್ತವ್ಯ ಅಂತ ಹೇಳಿ, ಅದಕ್ಕೆ ಸರಿಯಾಗಿ ಇವತ್ತು ನಮ್ಮ ವಿದ್ವತ್ ಪ್ರಪಂಚದಲ್ಲಿ ವಿಶಿಷ್ಟ ವಿದ್ವಾಂಸರಾದಂತಹ ರಾಮವಿಠಲಾಚಾರ್ಯರಿಗೂ ಕೂಡ ನಾವು ಒಂದು ವಿಶೇಷವಾದಂತಹ ಈ ಸನ್ಮಾನವನ್ನು ಮಾಡ್ತಾ ಇದ್ದೇವೆ. ರಾಮವಿಠಲಾಚಾರ್ಯರು ಅವರು ಒಳ್ಳೆಯ ಪಂಡಿತರು, ಸಾತ್ವಿಕ ಪಂಡಿತರು, ಅದರ ಜೊತೆಗೆ ಸಾಮಾಜಿಕ ಕಳಕಳಿಯುಳ್ಳವರು. ಅವರ ಉಪನ್ಯಾಸ ಎಲ್ಲರ ಮನಸ್ಸನ್ನು ಮುಟ್ಟುವ ಹಾಗೆ, ಅದೇ ರೀತಿ ಅಷ್ಟೇ ಒಂದು ಸುಂದರವಾದಂತಹ ದೃಷ್ಟಾಂತಗಳನ್ನು ಕೊಟ್ಟುಕೊಂಡು ವಿಶ್ವೇಶತೀರ್ಥರ ಒಂದು ಉಪನ್ಯಾಸದ ಪ್ರತಿರೂಪವಾಗಿ ಇವತ್ತು ರಾಮವಿಠಲಾಚಾರ್ಯರು ಉಪನ್ಯಾಸ ಪ್ರಪಂಚದಲ್ಲಿ, ಪ್ರವಚನ ಪ್ರಪಂಚದಲ್ಲಿ ವಿಶೇಷವಾದ ಹೆಸರನ್ನು ಅವರು ಮಾಡುತ್ತಾ ಇದ್ದಾರೆ. ಅವರ ಲೇಖನಗಳು ಕೂಡ ವಿಶ್ವೇಶತೀರ್ಥರ ಲೇಖನ ಸರಣಿಯನ್ನೇ ಅನುಸರಿಸ್ತಾ ಇದೆ. ನಾವು ಮೆಚ್ಚಿದಂತಹ ಒಂದು ವಿಶೇಷ ವಿದ್ವಾಂಸರು ಆಗಿದ್ದಾರೆ. ನಮ್ಮ ಸುಗುಣಮಾಲದಲ್ಲಿಯೂ ಅನೇಕ ಬಾರಿ ಬರೆದಿದ್ದಾರೆ. ಅವರು ರಾಮಾಯಣದ ಬಗ್ಗೆ ನೀಡುವ ನಿರೂಪಣೆ ಅದು ಬನ್ನಂಜೆಯವರು ಹಾಗೆ ವಿಶ್ವೇಶತೀರ್ಥರು ಅವರಿಬ್ಬರ ಈ ಒಂದು ವಿದ್ವತ್ತಿನ ಒಂದು ನೆನಪನ್ನು ಮಾಡ್ತಾ ಇದೆ. ಅಷ್ಟು ಸುಂದರವಾಗಿ, ಸೊರಸವಾಗಿ ಅವರು ಈ ರಾಮಾಯಣ, ಅದರ ಜೊತೆಗೆ ಭಗವದ್ಗೀತೆಯನ್ನು ಸಮೀಕರಿಸಿ ಅವರ ವಿಶೇಷ ಸಂಶೋಧನೆಯನ್ನು ಕೂಡ ಅವರು ಮಾಡಿದ್ದಾರೆ. ನಿನ್ನೆ ತಾನೇ ಅವರು ಹೇಳಿದರು, ದೈವಿ ಸಂಪದ್ವಿಮೋಕ್ಷಾಯ ನಿಬಂಧಾಯ ಆಸುರೀಮತ ಎಂಬುದಕ್ಕೆ ರಾಮಾಯಣದಲ್ಲಿ ದೃಷ್ಟಾಂತ ಯಾವುದು ಹೇಳಿದರೆ, ಮಾಯಾಮೃಗವನ್ನು ನೋಡಿ ಆ ಮಾಯಾಮೃಗ ನನಗೆ ಬೇಕು ಅಂತ ಹೇಳಿ ಸೀತೆ ಹೋದದ್ರಿಂದ ಅದು ಆಸುರವಾದಂತಹ ಒಂದು ಸಂಪತ್ತದು. ಅದರ ಹಿಂದೆ ಹೋದರೆ ಬಂಧನಕ್ಕೆ ಒಳಗಾಗಬೇಕಾಗ್ತದೆ. ಅದೇ ರೀತಿ ದೈವಿ ಸಂಪತ್ತು ಯಾವುದಂದರೆ, ಸೀತೆ ಮತ್ತೆ ಪುನಃ ಅವಳು ರಾಮದೇವರ ಉಂಗುರವನ್ನು ಅವಳು ಕೊಟ್ಟದ್ದರಿಂದ ಅದರಿಂದ ಉಂಗುರವನ್ನು ಪಡೆದು ದೈವಿ ಸಂಪತ್ತು. ದೈವಿ ಸಂಪತ್ತನ್ನು ಪಡೆದ ಮೇಲೆ ಮೋಕ್ಷ ಆಯಿತು. ಆಸುರಿ ಸಂಪತ್ತನ್ನು ಪಡೆದ ಮೇಲೆ ಬಂಧನ ಆಯಿತು. ಅದೇ ರೀತಿ ಗೀತೆಯಲ್ಲಿ ಹೇಳಿದಂತಹ ಒಂದು ವಿಶೇಷವಾದ ಪ್ರಮೇಯವನ್ನು ರಾಮಾಯಣದಲ್ಲಿ ಹೇಗೆ ನೋಡಬಹುದು ಎಂಬುದನ್ನು ಬಹಳ ಸುಂದರವಾಗಿ ಈ ರೀತಿ ಅನೇಕ ಒಂದು ಸಂಗತಿಗಳನ್ನು ಸಮೀಕರಿಸಿ ಉಪಮೆಯನ್ನು ನೀಡಿ ಅದನ್ನು ಒಳ್ಳೆಯ ಅಲಂಕಾರ ಸಹಿತವಾಗಿ ಅದನ್ನು ಹೇಳತಕ್ಕಂತಹ ಒಂದು ಕಲೆ ಅದು ರಾಮವಿಠಲಾಚಾರ್ಯರಲ್ಲಿದೆ. ಅವರ ಒಂದು ಉಪನ್ಯಾಸ ಈ ನಮ್ಮ ಪರ್ಯಾಯದ ಸಂದರ್ಭದಲ್ಲಿ ಮಂಡಲೋತ್ಸವದ ಮತ್ತು ನಮ್ಮ ಚಿಕ್ಕ ಶ್ರೀಗಳವರ ಜನ್ಮೋತ್ಸವದ ಈ ಸಂದರ್ಭದಲ್ಲಿ ಇದು ಸಮಾರೋಪ ಆಗ್ತಾ ಇರೋದು ಅದು ಅತ್ಯಂತ ವೈಶಿಷ್ಟ್ಯಪೂರ್ಣ ಮತ್ತು ಅರ್ಥಪೂರ್ಣವಾಗಿದೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾವು ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರ ಒಂದು ಅನುಗ್ರಹ ಪ್ರಾರ್ಥನೆಯೊಂದಿಗೆ ಈ ಪ್ರಸಾದವನ್ನು ನೀಡ್ತಾ ಇದ್ದೇವೆ. ಅವರ ಧರ್ಮಪತ್ನಿ ಒಡನೆ ಆಗಮಿಸಬೇಕು. ಪರ್ಯಾಯ ಶ್ರೀಪಾದರು ಅವರ ಉಪನ್ಯಾಸ, ಲೇಖನ, ಗ್ರಂಥ ಪ್ರಕಾರ ಪ್ರತಿ ವರ್ಷವೂ ಕೂಡ ಜನ್ಮ ನಕ್ಷತ್ರ ಬಂದರೂ ಕೂಡ ಈ ಬಾರಿ ಅದು ಅತ್ಯಂತ ವೈಶಿಷ್ಟ್ಯಪೂರ್ವವಾಗಿ ಅದು ಆಚರಿಸಲ್ಪಟ್ಟಿತು ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ. ನಮಗೆ ಕೃಷ್ಣನಿಗೆ ಮುತ್ತಿನ ಕವಚ ಕೊಡುವಂತಹ ಅದು ನಮಗೆ ಸರ್ಪ್ರೈಸ್ ಆಗಿ ಬಂದದ್ದು. ಗುರುಗಳು ಮಾಡಬೇಕು ಅಂತೇಳಿ ಹೇಳಿದರು. ಗುರುಗಳ ಚಿಂತನೆ ಹಿಂದಿನಿಂದಲೂ ಇತ್ತು. ಆದರೆ 15-20 ದಿನಗಳ
ಹಿಂದೆ ಅದನ್ನು ಜನ್ಮನಕ್ಷತ್ರಕ್ಕೆ ಕೊಡಬೇಕು ಅಂತ ಹೇಳುವಂತಹ ನಿರ್ಧಾರವನ್ನು ಗುರುಗಳು ಮಾಡಿದಾಗ ಯಾಕೋ ಮುತ್ತಿನ ಕವಚ ಅಂತ ಹೇಳಿ ತುಂಬ ಕೆಲಸ, ಅದು ಅಷ್ಟು ಬೇಗ ಆಗಲಿಕ್ಕಿಲ್ಲ ಅಂತ ಹೇಳಿ ನಾವು ಭಾವಿಸಿದ್ದೆವು. ಆದರೆ ಅದು ಗುರುಗಳು 3-4 ದಿನ ಮುಂಚಿತವಾಗಿ ಅದು ಆಗುವಂತೆ ಅದು ಗುರುಗಳ ಸಂಕಲ್ಪ. ಇದರಲ್ಲಿ ನಮ್ಮ ಸಾಧನೆ ಅಂತ ಹೇಳಿ ಏನು ಗುರುಗಳು ನಮ್ಮನ್ನು ತುಂಬ ಕೊಂಡಾಡಿದ್ರು, ಅದು ಅವರಿಗೆ ನನ್ನ ಮೇಲಿರುವಂತಹ ಪ್ರೀತಿ ಹೊರತು ಅಷ್ಟು ಸಾಧನೆಯನ್ನು ನಾವು ಮಾಡಲಿಲ್ಲ ಅಂತ ಹೇಳಿ, ಅಷ್ಟು ಸಾಧನೆ ನಾವು ಮಾಡಿದ್ದೇವೆ ಅಂತೇಳಿ ನಾವು ಯಾವತ್ತೂ ಕೂಡ ಹೇಳುವುದಿಲ್ಲ. ಗುರುಗಳ ಅನುಗ್ರಹ, ಕೃಷ್ಣನ ಅನುಗ್ರಹ, ಅದರಿಂದ ಕೃಷ್ಣ ಮಾಡಿಸಿಕೊಂಡ, ಗುರುಗಳು ಮಾರ್ಗದರ್ಶನ ಮಾಡಿದರು, ನಾವು ಮಾಡಿದೆವು. ಇದರಲ್ಲಿ ನಮ್ಮದು ವಿಶೇಷವಾದದ್ದು ಏನೂ ಇಲ್ಲ. ಗುರುಗಳಲ್ಲಿ, ಮಧ್ವರಲ್ಲಿ, ಕೃಷ್ಣನಲ್ಲಿ ಸದಾ ಈ ಅನುಗ್ರಹ ಸದಾ ನಮ್ಮ ಮೇಲೆ ಹೀಗೇ ಇರಲಿ. ವಿಶೇಷವಾದಂತಹ ಸಾಧನೆಗಳು ನಮ್ಮ ಮುಖೇನ ಆಗುವಂತೆ ಗುರುಗಳು ಮಾರ್ಗದರ್ಶನ ಮಾಡಲಿ, ಕೃಷ್ಣ ದೇವರ ಅನುಗ್ರಹ ಮಾಡಲಿ ಅಂತೇಳಿ ಹೇಳ್ತಾ, ವಿಶೇಷವಾಗಿ ಮಧ್ವಶಾಸ್ತ್ರದಲ್ಲಿ ಒಂದು ವಿಶೇಷವಾದಂತಹ ಚಿಂತನೆ, ಆ ಮುಖೇನ ಭಗವಂತನ ಅನುಗ್ರಹ ನಮ್ಮದಾಗಲಿ ಅಂತೇಳಿ ಈ ಮುಖೇನ ಗುರುಗಳಲ್ಲಿ, ಗುರುಗಳ ಅಂತರ್ಯಾಮಿಯಾದಂಥ ಮಧ್ವಪತಿ ಕೃಷ್ಣನಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಕೃಷ್ಣ ಅರ್ಪಣ.